ಸರ್, ಕೊಡಗೇಹಳ್ಳಿಯಲ್ಲಿ ಒಂದು ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಒಂದಷ್ಟು ಗಲಾಟೆಗಳಾಗಿರುವಂಥದ್ದು. ಪ್ರಕಾಶ್ ಅನ್ನೋರು ಮೃತಪಟ್ಟಿದ್ದಾರೆ. ಅಲ್ಲಿ ನಾಗರಾಜ್ ಅನ್ನೋರು ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥದ್ದು. ಇಲ್ಲ, ಪ್ರಕಾಶನ್ ಅವರು ನಮಗೆ ಪೊಲೀಸ್ನವರಿಗೆ ವರದಿ ಬಂದಿರೋ ಪ್ರಕಾರ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಈಗ ನಾವು ಇನ್ವೆಸ್ಟಿಗೇಟ್ ಮಾಡಿಸಿ ಮೆಡಿಕಲ್ ರಿಪೋರ್ಟನ್ನು ತರಿಸ್ಕೊಂಡು ಅದನ್ನೆಲ್ಲ ಪರಿಶೀಲನೆ ಮಾಡಿ ನೋಡ್ತೇವೆ. ಅಕಸ್ಮಾತ್ ಅವರು ಯಾರೋ ಮರ್ಡರ್ ಮಾಡಿದ್ದಾರೆ, ಎಸ್ಕೇಪ್ ಆಗಿದ್ದಾರೆ ಅಂದ್ರೆ ಅವ್ರನ್ನ ಹಿಡ್ಕೊಳ್ತಾರೆ, ಏನು ತೊಂದರೆ ಇಲ್ಲ. ಆದರೆ ಪ್ರಿಲಿಮಿನರಿಯಾಗಿ ಈಗ ಬಂದಿರೋ ಅಂಥದ್ದು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಅದನ್ನ ಮೆಡಿಕಲ್ ರಿಪೋರ್ಟ್ ಬಂದ ಮೇಲೆ ನಾವು ಅದಕ್ಕೇನು ಕ್ರಮ ಮಾಡಬೇಕು ಅದನ್ನ ಮಾಡ್ತೀವಿ. ಸರ್, FIR ದಾಖಲಾಗಿದೆ. ನಾಗರಾಜು ಅವ್ರ ರಕ್ಷಣೆ ಪೊಲೀಸ್ ಪ್ರಿಲಿಮಿನರಿಯಾಗಿ FIR ಆಗೇ ಆಗುತ್ತೆ. FIR ಆದ್ಮೇಲೆ ಈಗ ಅವರು ಎರಡೂ ಪಾರ್ಟಿ ಅಲ್ಲ, ಸೊ ಅದಕ್ಕೆ FIR ಆಗಿದೆ. FIR ಆಗಿದ ಮೇಲೆ ಅದನ್ನ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಒಂದ್ ವೇಳೆ ಅವ್ರು ಮರ್ಡರ್ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಬೇಕಾದಂತ ಏನು ಎವಿಡೆನ್ಸ್ಗಳು ಅವೆಲ್ಲ ಏನ್ ಸಿಗುತ್ತೆ ಅದ್ರ ಮೇಲೆ ಫರ್ದರ್ ಆಕ್ಷನ್ ತಗೊಳ್ತಾರೆ. ಇವೆಲ್ಲ ಒಂದ್ ವೇಳೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೇಳಿ ಮೆಡಿಕಲ್ ರಿಪೋರ್ಟ್ ಅಲ್ಲಿ ಬಂದಾಗ ಅದಕ್ಕೆ ಸಂಬಂಧಪಟ್ಟವರು, ಅದಕ್ಕೆ ಕಾರಣೀಭೂತರು ಯಾರು, ನ್ಯಾಚುರಲ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆಯಾ ಅಥವಾ ಆ ಜಗಳಗಳಾದಾಗ ಹಾರ್ಟ್ ಅಟ್ಯಾಕ್ ಆಗಿದೆಯಾ, ಅದನ್ನ ಪರಿಶೀಲನೆ ಮಾಡಿ ಕ್ರಮ ತಗೊಳ್ತವೆ. ಸರ್, ಮೃತ ಕುಟುಂಬದ ಸದಸ್ಯರು ಹೇಳ್ತಾ ಇರುವಂತದ್ದು ಅವರು ಪೊಲೀಸರು ನಡೆ ಬಗ್ಗೆ ನಮ್ಗೆ ಅನುಮಾನ ಇದೆ, ಇನ್ನೂ ಆರೋಪಿನ ಬಂಧಿಸಿಲ್ಲ. ಇಲ್ಲ, ಅದನ್ನ ನಾವು ಖಂಡಿತವಾಗಿ ಅದ್ರ ಮೇಲೆ ನಾನು ಕೂಡ ಕಮಿಷನರ್ ಜೊತೆ ಮಾತನಾಡ್ತೀನಿ. ಈ ರೀತಿ ಇಂಥ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಡ್ತೇನೆ. ಅದಕ್ಕೇನಾದರೂ ಅವ್ರ ಹತ್ರ ಯಾರು ಅಗ್ರೀವ್ಡ್ ಪಾರ್ಟೀಸ್ ಇದ್ದಾರೆ ಅವ್ರ ಹತ್ರ ಬೇರೆ ಬೇರೆ ಎವಿಡೆನ್ಸ್ಗಳಿದ್ರೆ ಅದನ್ನ ನಮ್ಮ ಪೊಲೀಸಿನವರಿಗೆ ಕೊಡ್ಲಿ. ಸರ್, ಒಂದು ಪೊಲಿಟಿಕಲ್ ಆಗಿ ಮಂಡ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೂಡ ಈಗ ಸಾಕಷ್ಟು ಚರ್ಚೆ ಆಗ್ತಾರೆ. ಪೊಲೀಸ್ ಇಲಾಖೆ ಕೂಡ ಆ ಟೈಮ್ಗೆ ಸಂದರ್ಭಕ್ಕೆ ಕ್ರಮಗಳನ್ನ ಕೂಡ ಕೈಗೊಳ್ತಾ ಇರುವಂತದ್ದು. ಸೊ ಇದ್ಯಾಕೆ ಪೊಲಿಟಿಕಲ್ ಆಗಿ ಯಾಕೆ ಸರ್ ಮಂಡ್ಯ ವಿಚಾರದಿಷ್ಟು ಗೊತ್ತಿಲ್ಲ ನಮಗೆ. ನಾವು ಅದು ಸಿಂಪಲ್ ಆಗಿ ಫ್ಲಾಗ್ ಹಾಯಿಸ್ಟ್ ಮಾಡೋದಕ್ಕೆ ಅವರು ಪರ್ಮಿಷನ್ ಕೇಳಿದ್ರು ಆ ಟ್ರಸ್ಟ್ನವರು. ಅದನ್ನ ಪರ್ಮಿಷನ್ ಕೊಡುವಾಗ ರಾಷ್ಟ್ರಧ್ವಜ ಹಾಕ್ಬಹುದು, ಕನ್ನಡ ಧ್ವಜ ಹಾಕ್ಬಹುದು ಅಂತ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ. ಅದರ ಆಧಾರದ ಮೇಲೆ ಈಗ ಪ್ರೊಸೀಡಿಂಗ್ಸ್ ಎಲ್ಲ ಮಾಡಿ ಪಂಚಾಯತಿನಲ್ಲಿ ಮಾಡಿಕೊಟ್ಟಿದ್ದಾರೆ ಅಂತೇಳಿ ಮುಚ್ಚುಳಿಕೆ ಬರ್ಕೊಟ್ಟಿದ್ದಾರೆ. ಆ ಮುಚ್ಚುಳಿಕೆ ಆ ಕಾಪಿಗಳನ್ನೆಲ್ಲ ನಾನು ಕೂಡ ಓದಿದ್ದೇನೆ. ಅದರಲ್ಲಿ ನಾವು ರಾಷ್ಟ್ರಧ್ವಜ, ಕನ್ನಡ ಧ್ವಜ ಬಿಟ್ಟು ಯಾವುದೇ ರಾಜಕೀಯ ಧ್ವಜ ಆಗ್ಲಿ ಅಥವಾ ಯಾವುದೇ ಧರ್ಮದ ಧ್ವಜ ಆಗ್ಲಿ ಹಾಕೋದಿಲ್ಲ ಅಂತಾನೆ ಬರ್ದಿದ್ದಾರೆ ಅದರಲ್ಲಿ, ಆ ಮುಚ್ಚುಳಿಕೆಯಲ್ಲಿ. ಈಗ ಅದನ್ನೇ ಮುಚ್ಚಳಿಕೆ ಕೊಟ್ಟಿರೋದೇ ಡೂಪ್ಲಿಕೇಟು, ಅದು ಇದು ಅಂತ ಏನೇನೋ ಕನ್ಫ್ಯೂಷನ್ ನಡೀತಾ ಇದೆ. ಅದನ್ನೆಲ್ಲ ಪರಿಶೀಲನೆ ಮಾಡೋಣ. ಆದ್ರೆ ತಾವು ಯಾವ ರೀತಿ ಒಂದು ಶಾಂತಿಯನ್ನ ಕೆಡಿಸ್ತಕ್ಕಂಥ ಕೆಲಸ ಆಗ್ಬಾರ್ದು ಅನ್ನೋದು ಅಷ್ಟೇ ನಮ್ಗೆ. ರಾಜಕೀಯ ಮಾಡೋದಿದ್ರೆ ರಾಜಕೀಯ ಮಾಡ್ಕೊಳ್ಳಿ, ಜನ ತೀರ್ಮಾನ ಮಾಡ್ತಾರೆ ಯಾರಿಗೆ ಓಟ್ ಹಾಕ್ಬೇಕು, ಯಾರಿಗೆ ಬಿಡಬೇಕು, ಅದನ್ನೆಲ್ಲ ಜನ ತೀರ್ಮಾನ ಮಾಡ್ತಾರೆ. ಆದ್ರೆ ಇಂಥ ಘಟನೆಗಳು ಸಮಾಜಕ್ಕೆ ಒಂದು ರೀತಿಯಲ್ಲಿ ಶಾಂತಿಯನ್ನ ಕೆದಡ್ತಕ್ಕಂಥ ರೀತಿಯಲ್ಲಿ ಆಗ್ಬಾರ್ದು ಅನ್ನೋದು ನಮಗೆ ಅಷ್ಟೇ. ನೋಡಿ, ಇಡೀ ರಾಜ್ಯದಲ್ಲಿ ಇದನ್ನ ಸುದ್ದಿ ಎಬ್ಬಿಸಿ ನಮಗ್ಯಾರಿಗೂ ಕೂಡ ಹನುಮ ಧ್ವಜದ ಮೇಲೆ ನಮ್ಗ್ಯಾರಿಗೂ ಗೌರವ ಇಲ್ವಾ? ಎಲ್ಲರಿಗೂ ಗೌರವ ಇದೆ. ಹನುಮ ಎಲ್ಲರಿಗೂ ಬೇಕಾದವನೇ. ನಾವು ದೇವರು, ಶ್ರೀರಾಮ, ಹನುಮ ಇವೆಲ್ಲ ನಾವು ಕೂಡ ನಾವೆಲ್ಲ ಹಿಂದೂಗಳಲ್ವಾ? ಆದರೆ ಒಂದು ರೀತಿಯಲ್ಲಿ ಇದನ್ನೇ ಮೂಲ ಆಗಿಟ್ಕೊಂಡು ಶಾಂತಿಯನ್ನ ಕದಡ್ತಕ್ಕಂಥ ಕೆಲಸ ಆಗ್ಬಾರ್ದು ಅನ್ನೋದು ಅಷ್ಟೇ ನಮ್ಗೆ. ಸರ್, ಕರಾವಳಿ ಭಾಗದಲ್ಲಿ ಈ ರೀತಿದು ಒಂದಷ್ಟು ಘಟನೆಗಳು ಆಗ್ತಾ ಇದ್ವು. ಈಗ ಯಾಕೆ ಹಳೆ ಮೈಸೂರು ಭಾಗ, ಅದರಲ್ಲೂ ಕೂಡ ಮಂಡ್ಯ ಭಾಗಕ್ಕೆ ಯಾಕೆ ಈ ತರ ಶಿಫ್ಟ್ ಆಗಿದೆ ಅನ್ಸುತ್ತೆ? ಕರಾವಳಿಯಲ್ಲಿ ಸ್ವಲ್ಪ ಈಗ ಪೊಲೀಸು ಬಿಗಿ ಮಾಡಿದ್ದಾರೆ. ಸ್ವಲ್ಪ ಅದನ್ನ ಗಮನಿಸ್ತಾ ಇದ್ರು ಅಂತ ಯಾರಾದ್ರೂ ಕೂಡ ಘಟನೆಗಳು ಮಾಡುವಂತವ್ರು, ಇಂಥ ಪ್ರಚೋದನಕಾರಿಯಾದ ಘಟನೆ ಮಾಡುವಂತವ್ರಿಗೆಲ್ಲ ಸ್ವಲ್ಪ ಕಣ್ಣಿಟ್ಟಿದ್ದಾರೆ. ಇಲ್ಲಿ ಕೂಡ ನಡೆದಾಗ ಇಲ್ಲೂ ಕೂಡ ಅದು ಆ ಕೆಲಸ ಮಾಡ್ತಾರೆ. ಸರ್, ಈ ಘಟನೆಗೆ ಇವತ್ತು ಈ ಒಂದು ಸಂಪೂರ್ಣ ಘಟನೆಗೆ ಕಾಂಗ್ರೆಸ್ ಸರ್ಕಾರ ಕಾರಣ ಅನ್ನುವಂತ ಆರೋಪವನ್ನು ಬಿಜೆಪಿ ನಾವೇಂಗ್ ಕಾರಣ ಆಗುತ್ತೆ ಹೇಳಿ? ಅವರು ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಆಗೋದರಲ್ಲಿ, ವಿಶೇಷವಾಗಿ ಗ್ರಾಮ ಪಂಚಾಯಿತಿನಲ್ಲಿ ಪಾರ್ಟಿಗಳೇ ಇಲ್ಲ. ಗ್ರಾಮ ಪಂಚಾಯಿತಿನಲ್ಲಿ ಒಂದು ನಿರ್ಧಾರ ಮಾಡ್ತಾರೆ, ಒಂದು ನಿರ್ಣಯ ಮಾಡ್ತಾರೆ, ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಾರೆ ಅಂತ ಹೇಳಿದಾಗ ಅದು ಕಾಂಗ್ರೆಸ್ ಹೆಂಗೆ ಕಾರಣ ಆಗುತ್ತೆ? ಕಾಂಗ್ರೆಸ್ನವ್ರು ಹೋಗಿ ಹನುಮ ಧ್ವಜ ಆರಿಸಿದ್ರ? ಕುಮಾರಸ್ವಾಮಿ ಅವರು ಬೆಂಕಿ ಹಚ್ಚಿದ್ದೆ ಕಾಂಗ್ರೆಸ್ನವರು ಅಂತ ಹೇಳ್ತಿದ್ದಾರೆ ಸರ್. ಗೊತ್ತಾಗ್ತದೆ, ಇನ್ನು ಸ್ವಲ್ಪ ದಿವಸ ಹೋದ್ಮೇಲೆ ಯಾರು ಹಚ್ಚಿದ್ರು, ಯಾರು ಕಾರಣರು ಅಂತ ಎಲ್ಲ ಗೊತ್ತಾಗುತ್ತೆ. ಕೇಸರಿ ಶಾಲಾ ಹಾಕೊಂಡು ಪ್ರತಿಭಟನೆಯನ್ನು ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಅದು ಅವರ
ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ಅವರು ಅನೇಕ ಸಂದರ್ಭದಲ್ಲಿ ಹಸಿರು ಶಾಲೆ ಹಾಕೊಂಡಿರೋರು, ಅನೇಕ ಸಂದರ್ಭದಲ್ಲಿ ಶಾಲೆ ಇರ್ತಿದ್ದಿಲ್ಲ. ನಾವು ಜಾತ್ಯತೀತ ಪಕ್ಷ ಅಂತಾನೆ ಹೇಳ್ಕೊಂಡಿದ್ದು, ಈಗಲೂ ಕೂಡ ಜನತಾದಳ ಎಸ್ ಅಂತಾನೆ ಇರೋದದು. ಆದ್ರೆ ಶಾಲೆ ಹಾಕೊಂಡಾಗ ಅದು ಯಾವ ರೀತಿ ಆಗುತ್ತೆ ಅನ್ನೋದನ್ನ ಅವರೇ ಹೇಳ್ಬೇಕು, ನಾವ್ ಹೆಂಗ್ ಹೇಳಕ್ಕಾಗತ್ತೆ. ಸರ್, ಸಿಎಂ ಅವ್ರನ್ನ ಭೇಟಿ ಆಗಿದ್ರಿ, ಸೊ ಏನ್ ಸರ್? ಇಲ್ಲಾಂದ್ರೆ ದಿನನಿತ್ಯದ್ದು ನಮ್ದು ಇರುತ್ತಲ್ಲ ಪೊಲೀಸ್ ಇಲಾಖೆದು, ಅವರಿಗೆ ನಾವು ಬ್ರೀಫ್ ಮಾಡ್ತೀವಿ, ಅವ್ರು ನಮ್ಗೆ ಏನಾದ್ರು ಸೂಚನೆ ಕೊಡ್ತಾರೆ, ಅದ್ರ ಬಗ್ಗೆ ಮಾತನಾಡೋದಕ್ಕೆ ಹೋಗಿದ್ದೆ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.